ಗಂಡ ಹೆಂಡತಿ ಮಧ್ಯೆ ಏನೇ ಮನಸ್ತಾಪ ಇದ್ರೂ ಕೂಡ ಅಥವಾ ಗಂಡ ಹೆಂಡತಿ ದೂರ ಇದ್ರೂ ಈ ಒಂದು ರಮಾ ಏಕಾದಶಿನ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಇದೇ ಶುಕ್ರವಾರ 17ನೇ ತಾರೀಕು ರಮಾ ಏಕಾದಶಿ ಬರ್ತಿದೆ. ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಮಹತ್ವ ಮತ್ತು ವಿಶೇಷತೆ ಇದೆ. ಅದರಲ್ಲೂ ಈ ರಮಾ ಏಕಾದಶಿಗೆ ಬಹಳ ವಿಶೇಷತೆ ಮತ್ತು ಮಹತ್ವ ಇದೆ. ಸಂಪತ್ತನ್ನು ಕರುಣಿಸುವಂತಹ ಏಕಾದಶಿ ಈ ರಮಾ ಏಕಾದಶಿ. ಅಷ್ಟು ಮಾತ್ರ ಅಲ್ಲ, ಯಾರಿಗಾದರೂ ತನ್ನ ಪತಿ ದೇವರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿದ್ರೂ ಅವ್ರಿಗೋಸ್ಕರ ತನ್ನ ಹೆಂಡತಿ ಈ ಒಂದು ರಮಾ ಏಕಾದಶಿನ ಉಪವಾಸದಲ್ಲಿದ್ದು ಆಚರಣೆ ಮಾಡೋದ್ರಿಂದ ತನ್ನ ಗಂಡನಿಗೆ ಬಂದಿರುವಂತಹ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ಯಾವ ರೀತಿ ಸಂಪತ್ತನ್ನು ಕರುಣಿಸುತ್ತೆ ಈ ರಮಾ ಏಕಾದಶಿ ಆಚರಣೆನ ಮಾಡೋದ್ರಿಂದ ಅನ್ನೋದನ್ನು ಒಂದು ಕತೆ ಮೂಲಕ ತಿಳಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ಗಂಡ ಹೆಂಡತಿ ಮಧ್ಯೆ ಏನೇ ಮನಸ್ತಾಪ ಇದ್ದರೂ ಕೂಡ ಅಥವಾ ಗಂಡ ಹೆಂಡತಿ ದೂರ ಇದ್ರೂ ಈ ಒಂದು ರಮಾ ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿದ್ರೆ ಅವ್ರ ಮಧ್ಯೆ ಇರುವಂತಹ ಮನಸ್ತಾಪಗಳು ಕೂಡ ದೂರ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ಇದೇ ಕತೆ ಮೂಲಕ ತಿಳಿಸ್ಕೊಡ್ತೀನಿ. ಮುಚ್ಚುಕುಂದ ಅಂತ ಹೇಳಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಬ್ಳು ಮುದ್ದಾದ ಮಗಳಿರ್ತಾಳೆ. ಅವಳ ಹೆಸರು ಚಂದ್ರಭಾಗ ಅಂತ ಹೇಳಿ. ಆ ಮಗಳಿಗೆ ಮದುವೆ ಕೂಡ ಆಗಿರುತ್ತೆ. ಅಳಿನ ಹೆಸರು ಶೋಭನಾ ಅಂತ ಹೇಳಿ. ತಂದೆ ಜೊತೆ ಚಂದ್ರಭಾಗ ತನ್ನ ತವರು ಮನೇಲಿದ್ದಾಗ ಶೋಭನನಿಗೆ ತನ್ನ ಹೆಂಡತಿನ ನೋಡಬೇಕು ಅನ್ನೋ ಮನಸ್ಸಾಗುತ್ತೆ. ಏನು ಮಾಡ್ತಾನೆ, ಅವನು ಮುಚ್ಚುಕುಂದನ ರಾಜ್ಯಕ್ಕೆ ಅವನ ಆಸ್ಥಾನಕ್ಕೆ ಬರ್ತಾನೆ. ಬಂದಾಗ ಆ ದಿನ ಅವರ ರಾಜ್ಯದಲ್ಲಿ ಅಂದರೆ ಮುಚ್ಚುಕುಂದ ರಾಜ ಇರ್ತಾನಲ್ಲ, ಅವನು ತುಂಬ ಧಾರ್ಮಿಕವಾಗಿ ಎಲ್ಲ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಿರ್ತಾನೆ. ಅವತ್ತು ರಮಾ ಏಕಾದಶಿ ಇರುತ್ತೆ. ತಾನು ಮಾತ್ರ ಏಕಾದಶಿ ಆಚರಣೆನ ಮಾಡ್ತಿರ್ಲಿಲ್ಲ. ಅವನ ಪ್ರಜೆಗಳಿಗೆಲ್ಲ ಹೇಳಿ ಏಕಾದಶಿ ರಥಾಚರಣೆನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ತಿರ್ತಾನೆ. ಈ ಶೋಭನ ತನ್ನ ಹೆಂಡತಿನ ನೋಡಬೇಕು ಅಂತ ಹೇಳಿ ಮುಚ್ಚುಕುಂದ ರಾಜನ ಮನೆಗೆ ಅಂದರೆ ಅವನ ಆಸ್ಥಾನಕ್ಕೆ ಬರ್ತಾನೆ. ಆವಾಗ ಊಟ ಕೇಳಿದಾಗ ಶೋಭನ ಚಂದ್ರಭಾಗ ಹೇಳ್ತಾಳೆ, ಇವತ್ತು ರಮಾ ಏಕಾದಶಿ ಆಚರಣೆ ನಡೀತಿದೆ ನಮ್ಮ ರಾಜ್ಯದಲ್ಲಿ, ಎಲ್ಲೂ ಕೂಡ ಇವತ್ತು ಊಟ ಮಾಡೋ ಹಾಗಿಲ್ಲ ಅಂತ ತಿಳಿಸ್ತಾಳೆ. ಈ ಶೋಭನನ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಅವನಿಗೆ ಒಂದು ಹೊತ್ತು ಕೂಡ ಊಟ ಇಲ್ಲದೆ ಇರೋಕ್ಕಾಗಲ್ಲ. ಅವನು ದುರ್ಬಲವಾಗಿರ್ತಾನೆ, ಶಕ್ತಿಹೀನನಾಗಿರ್ತಾನೆ. ಆದರೆ ಈ ಮಾತನ್ನ ಕೇಳಿ ತನ್ನ ಹೆಂಡತಿ ಚಂದ್ರಭಾಗ ಈ ರೀತಿ ಹೇಳ್ತಿದ್ದಾಳಲ್ವಾ, ಇದೊಂದು ಸಲ ನಾನು ಏಕಾದಶಿ ಆಚರಣೆನ ಮಾಡಿಬಿಡೋಣ ಅಂತ ಹೇಳಿ ಪ್ರೀತಿಯಿಂದ ಭಗವಂತನ ಅನುಗ್ರಹ ಅವನ ಮೆಚ್ಚುಗೆನ ಪಡಿಬೇಕು ಅಂತ ಹೇಳಿ ಚಂದ್ರಭಾಗಂಗೆ ತಿಳಿಸ್ತಾನೆ, ನಾನು ಕೂಡ ಈ ಸಲ ಈ ರಮಾ ಏಕಾದಶಿನ ಆಚರಣೆ ಮಾಡಿಬಿಡ್ತೀನಿ ಅಂತ. ಚಂದ್ರಭಾಗ ಹೇಳ್ತಾಳೆ, ಇಲ್ಲ, ನಿಮಗೆ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಏನಾದರೂ ಹಣ್ಣು ಆ ರೀತಿ ನೀವು ಸ್ವೀಕಾರ ಮಾಡ್ಬೋದಲ್ವಾ ಅಂತ. ಅದಕ್ಕೆ ಶೋಭನ ಹೇಳ್ತಾನೆ, ಇಲ್ಲ ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ಏಕಾದಶಿ ಆಚರಣೆ ಮಾಡ್ತಿದ್ದಾರಲ್ವಾ, ನಾನು ಕೂಡ ಮಾಡ್ತೀನಿ, ಭಗವಂತನ ಅನುಗ್ರಹನ ನಾನು ಕೂಡ ಪಡ್ಕೊಳ್ತೀನಿ ಅಂತ ಹೇಳಿ ಉಪವಾಸದಲ್ಲಿ ಇರ್ತಾನೆ. ಈ ರಮಾ ಏಕಾದಶಿ ರಾಜ್ಯದ ಎಲ್ಲ ಕಡೆ ತುಂಬ ಸಂಭ್ರಮದಿಂದ ಒಂದು ರೀತಿ ಹಬ್ಬ ಆಚರಣೆ ಮಾಡ್ದ ಹಾಗೆ ಆಚರಣೆ ಮಾಡ್ತಿರ್ತಾರೆ. ಈ ಶೋಭನನಿಗೆ ತುಂಬ ಹೊತ್ತು ಹಸುವನ್ನ ತಡ್ಕೊಂಡಿರೋಕ್ಕಾಗದೆ ತನ್ನ ಪ್ರಾಣನ ಬಿಟ್ಬಿಡ್ತಾನೆ. ಮುಚ್ಚುಕುಂದ ರಾಜನಿಗೆ ಮತ್ತು ಚಂದ್ರಭಾಗಂಗೆ ಈ ವಿಚಾರ ಗೊತ್ತಾಗುತ್ತೆ. ಆಗ ಮುಚ್ಚುಕುಂದ ರಾಜ ಹೇಳ್ತಾನೆ ಚಂದ್ರಭಾಗಂಗೆ, ಮಗಳೇ, ನೀನು ಈ ಒಂದು ಏಕಾದಶಿ ವ್ರತಾಚರಣೆನ ಜಾಗರಣೆ ಇದ್ದು ಹರಿನಾಮನ ಮಾಡಿ ಕಂಪ್ಲೀಟ್ ಮಾಡು. ನಾನು ಉಳಿದಿರುವಂತಹ ಈ ಕೆಲಸ ಕಾರ್ಯಗಳನ್ನ ಅಂದರೆ ಅಳಿಂದು ಏನು ಕೆಲಸ ಕಾರ್ಯಗಳಿರುತ್ತೋ ತೀರೋದ್ಮೇಲೆ ಅದನ್ನು ನಾನು ಮಾಡ್ತೀನಿ, ನೀನು ಯಾವುದೇ ಕಾರಣಕ್ಕೂ ಏಕಾದಶಿ ವ್ರತಾಚರಣೆನ ನಿಲ್ಲಿಸಬಾರ್ದು ಅಂತ ಹೇಳಿ ಮಗಳಿಗೆ ಮುಚ್ಚುಕುಂದ ರಾಜ ಧೈರ್ಯನ ತುಂಬ್ತಾನೆ. ಇಲ್ಲಿ ಒಂದನ್ನು ನಾವು ಗಮನಿಸ್ಬೋದು ನೋಡಿ, ಯಾವುದಾದ್ರೂ ಒಂದು ಹಬ್ಬ ಹರಿದಿನಗಳಲ್ಲಿ ಸೂತ್ಕ ಬಂದರೆ ನಾವು ಆಚರಣೆ ಮಾಡೋ ಹಾಗಿಲ್ಲ, ಒಂದು ಫಂಕ್ಷನ್ ಕೂಡ ಮಾಡೋ ಹಾಗಿಲ್ಲ. ಆದರೆ ಈ ಏಕಾದಶಿಗೆ ಯಾವ ಸೂತ್ಕಗಳು ಕೂಡ ಅಡ್ಡಿ ಬರಲ್ಲ. ಸೂತ್ಕ ಇದ್ದರೂ ಕೂಡ ಆಚರಣೆ ಮಾಡ್ಬೋದು ಈ ಒಂದು ಏಕಾದಶಿನ. ತನ್ನ ಸ್ವಂತ ಗಂಡ ಸತ್ತು ಬಿದ್ದಿರ್ತಾನೆ, ಆದರೂ ಕೂಡ ಚಂದ್ರಭಾಗ ಏಕಾದಶಿ ರಥಾಚರಣೆನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಮಾಡ್ತಾಳೆ. ಏಕಾದಶಿ ರಥಾಚರಣೆಗೆ ಯಾವ ಸೂತ್ಕಗಳು ಕೂಡ ಅಡ್ಡ ಬರಲ್ಲ. ಏಕಾದಶಿ ರಥಾಚರಣೆನ ಸೂತ್ಕ ಇದ್ದಾಗಲೂ ಕೂಡ ಆಚರಣೆ ಮಾಡ್ಬೋದು ಅನ್ನೋದನ್ನು ಈ ಕತೆ ಮೂಲಕ ತಿಳ್ಕೊಬಹುದು. ಶೋಭನನ್ಗೆ ಗೊತ್ತಿರುತ್ತೆ ಏಕಾದಶಿ ಆಚರಣೆ ಮಾಡೋ ಶಕ್ತಿ ನನ್ನಲ್ಲಿಲ್ಲ ಅಂತ. ಆದರೂ ಭಗವಂತನ ಮೇಲಿನ ಭಕ್ತಿ ಮತ್ತು ಪ್ರೀತಿಗೋಸ್ಕರ ಭಗವಂತನ ಅನುಗ್ರಹನ ಪಡ್ಕೋಬೇಕು, ಇಡೀ ರಾಜ್ಯನೇ ರಮಾ ಏಕಾದಶಿ ಆಚರಣೆನ ಮಾಡ್ತಿದೆ, ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ಪಾಪ ತನ್ನ ಪ್ರಾಣನ ಏಕಾದಶಿ ಆಚರಣೆ ಮಾಡೋಕ್ಕಾಗದೆ ಕಳ್ಕೊಳ್ತಾನೆ.
ಇದು ಭಗವಂತನಿಗೆ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ತನ್ನ ಹೆಂಡತಿ ಚಂದ್ರಭಾಗ ಚಿಕ್ಕ ವಯಸ್ಸಿನಿಂದನೂ ಕೂಡ ಏಕಾದಶಿ ವ್ರತಾಚರಣೆಗಳನ್ನ ತಪ್ಪದ ಹಾಗೆ ಮಾಡ್ಕೊಂಡು ಬರ್ತಿರ್ತಾಳೆ. ಆ ಏಕಾದಶಿ ವ್ರತಾಚರಣೆಗಳ ಪುಣ್ಯ ಫಲ ಏನಿದೆ ಅದನ್ನೆಲ್ಲ ತೆಗೆದು ಭಗವಂತ ಚಂದ್ರಭಾಗನ ಗಂಡನಿಗೆ ಮರುಜೀವನ ಕೊಡ್ತಾನೆ ಭಗವಂತ. ಆದರೆ ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಇರುತ್ತೆ. ಏನಂದರೆ ಶೋಭನ ಮಂದಾರಾಚಲ ಪರ್ವತ ಅನ್ನೋ ಕಡೆ ಒಬ್ಬ ರಾಜನಾಗಿ, ತುಂಬ ದೊಡ್ಡ ಶ್ರೀಮಂತ ರಾಜನಾಗಿ ರಾಜ್ಯನ ಆಳ್ತಿರ್ತಾನೆ. ಚಂದ್ರಭಾಗನ ಜೊತೆ ಇರಲ್ಲ. ಅವನಿಗೆ ಎಲ್ಲವೂ ಕೂಡ ಮರ್ತೋಗಿರುತ್ತೆ, ಯಾವ ನೆನಪು ಕೂಡ ಇರಲ್ಲ. ನನಗೆ ಮುಚುಕುಂದ ಅನ್ನೋ ಮಾವ ಇದ್ದ, ಚಂದ್ರಭಾಗ ಅನ್ನೋ ಹೆಂಡತಿ ಇದ್ಲು, ನಾನು ರಮಾ ಏಕಾದಶಿ ಆಚರಣೆ ಮಾಡೋಕ್ಕಾಗದೆ ಪ್ರಾಣನ ಕಳ್ಕೊಂಡೆ ಅನ್ನೋದು ಯಾವ ನೆನಪು ಕೂಡ ಇಲ್ಲದೆ ಮಂದರಾಚಲ ಅನ್ನೋ ಪರ್ವತದಲ್ಲಿ ರಾಜನಾಗಿ ರಾಜ್ಯನ ಆಳ್ತಿರ್ತಾನೆ. ಹೀಗಿರುವಾಗ ಮುಚುಕುಂದ ರಾಜ ಇರ್ತಾನಲ್ಲ, ಆ ರಾಜ್ಯದ ಒಬ್ಬ ಪ್ರಜೆ ಸೋಮಶರ್ಮ ಅಂತ ಹೇಳಿ ಅವ್ರ ಹೆಸರು. ಅವರು ಮಂದಾರಾಚಲ ಪರ್ವತದ ಕಡೆ ಹೋಗ್ತಾರೆ. ಪರ್ವತದ ಕಡೆ ಹೋಗಿ ಅಲ್ಲಿ ಶೋಭನನ್ನ ನೋಡ್ತಾರೆ. ನೋಡಿಬಿಟ್ಟು ಶೋಭನನ್ಗೆ ಎಲ್ಲವನ್ನು ಕೂಡ ತಿಳಿಸ್ತಾರೆ. ಈ ರೀತಿ ನಿಮಗೆ ಚಂದ್ರಭಾಗ ಅಂತ ಹೆಂಡತಿ ಇದ್ದಾಳೆ, ಮುಚುಕುಂದ ಅನ್ನೋ ಮಾವ ಕೂಡ ಇದ್ದಾರೆ, ನೀವು ರಮಾ ಏಕಾದಶಿನ ಆಚರಣೆ ಮಾಡೋದಕ್ಕೆ ಅಂತ ಹೋಗಿ ನಿಮ್ಮ ಕೈಲಿ ಸಾಧ್ಯ ಆಗದೆ ನೀವು ಪ್ರಾಣನ ಬಿಟ್ರಿ ಅಂತ ಪ್ರತಿಯೊಂದನ್ನು ಕೂಡ ತಿಳಿಸಿ ಹೇಳಿದಾಗ ಆ ಶೋಭನನ್ಗೆ ಎಲ್ಲವೂ ಕೂಡ ಮರ್ತೋಗಿರುತ್ತೆ. ಆದರೆ ಇವನು ಹೇಳಿದೆಲ್ಲ ಕೇಳಿ ಸ್ವಲ್ಪ ಸ್ವಲ್ಪ ನೆನಪಾಗುತ್ತೆ. ಆವಾಗ ಅವನ ಪರಿಸ್ಥಿತಿನ ಈ ಸೋಮಶರ್ಮ ಅನ್ನೋರಿಗೆ ತಿಳಿಸ್ತಾರೆ. ಹೌದಾ, ಮತ್ತು ನನ್ನ ಹೆಂಡತಿ ಚಂದ್ರಭಾಗ ಚೆನ್ನಾಗಿದ್ದಾರಾ, ನಮ್ಮ ಮಾವ ಮುಚುಕುಂದ ಚೆನ್ನಾಗಿದ್ದಾರಾ, ಅಲ್ಲಿ ಪ್ರಜೆಗಳೆಲ್ಲ ಚೆನ್ನಾಗಿದ್ದಾರಾ ಅಂತ ಹೇಳಿ ವಿಚಾರಿಸ್ಕೊಂಡು, ನನಗೆ ಒಂದು ಸಮಸ್ಯೆ ಇದೆ. ಏನಂದರೆ ನನ್ನ ಈ ರಾಜ್ಯದ ಐಶ್ವರ್ಯ ನನ್ನಲ್ಲೇ ಉಳಿಬೇಕು ಅನ್ನೋದಾದರೆ ಅವರೇ ನನ್ನ ಬಳಿಗೆ ಬರಬೇಕು, ನಾನು ಆ ಕಡೆ ಹೋಗೋಕ್ಕಾಗಲ್ಲ. ನಾನೇನಾದರೂ ನನ್ನ ಮಾವ ಮತ್ತು ಚಂದ್ರಭಾಗ ಹೆಂಡತಿ ಹತ್ರ ಹೋದರೆ ನನ್ನ ರಾಜ್ಯದ ಎಲ್ಲ ಸಂಪತ್ತು ಕೂಡ ನಾನು ಕಳ್ಕೋಬೇಕಾಗತ್ತೆ. ಈ ರೀತಿ ಒಂದು ಶಾಪ ಕೂಡ ನನಗಿದೆ ಅಂತ ತಿಳಿಸಿದಾಗ ಸೋಮಶರ್ಮ ಅವರು ಮತ್ತೆ ಬಂದು ಮುಚುಕುಂದ ಅವರ ಹತ್ರ ಮತ್ತು ಚಂದ್ರಭಾಗ ಅವರ ಹತ್ರ ಈ ವಿಚಾರನ ತಿಳಿಸಿದಾಗ ತಂದೆ ಮತ್ತು ಮಗಳು ತೀರ್ಮಾನ ಮಾಡ್ಕೊಳ್ತಾರೆ, ಮಂದರಾಚಲ ಪರ್ವತನ ಹೋಗಿ ತಲುಪೋಣ ಅಂತ ಹೇಳಿ. ತುಂಬ ಅಡ್ಡಿ ಆತಂಕಗಳು ಬರುತ್ತೆ ತಮ್ಮ ರಾಜ್ಯದಿಂದ ಮಂದರಾಚಲ ಪರ್ವತನ ಹೋಗಿ ತಲುಪೋದ್ರಲ್ಲಿ. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಭಗವಂತ ಚಂದ್ರಭಾಗಳ ಸಹಾಯಕ್ಕೆ ಯಾವುದೋ ಒಂದು ರೂಪದಲ್ಲಿ ಬರ್ತಿರ್ತಾನೆ. ಕಾರಣ ಏನಂದರೆ ಚಂದ್ರಭಾಗ ತುಂಬ ಚಿಕ್ಕವಳಿದ್ದಾಗಲಿಂದನೂ ಕೂಡ ಈ ಏಕಾದಶಿ ವ್ರತಾಚರಣೆಗಳನ್ನ ನಿಷ್ಠೆಯಿಂದ, ಶ್ರದ್ಧೆ, ಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬಂದಿರ್ತಾಳೆ ಮತ್ತು ಹೆಚ್ಚಿನ ಪುಣ್ಯ ಫಲನ ಪಡ್ಕೊಂಡಿರ್ತಾಳೆ. ಆ ಒಂದು ಪುಣ್ಯ ಫಲದಿಂದಲೇ ಶೋಭಾನ ಸತ್ತೋಗಿದ್ರು ಕೂಡ ಮರುಜೀವನ ಪಡಿತಾನೆ. ಅಷ್ಟು ಮಾತ್ರ ಅಲ್ಲ, ತುಂಬ ಅಡ್ಡಿ ಆತಂಕಗಳು ಬರುತ್ತೆ ಚಂದ್ರಭಾಗಂಗೆ ಮಂದರಾಚಲ ಪರ್ವತ ತಲುಪೋಷ್ಟರಲ್ಲಿ. ಎಲ್ಲ ಸಮಯದಲ್ಲೂ ಭಗವಂತ ಬಂದು ಅವಳು ಕೈ ಹಿಡಿತಾನೆ. ಕಾರಣ ಏನಂದರೆ ಅವಳು ಏಕಾದಶಿ ಆಚರಣೆನ ಮಾಡಿ ಸಿಕ್ಕಾಬಟ್ಟೆ ಪುಣ್ಯ ಫಲನ ಸಂಪಾದನೆ ಮಾಡಿರ್ತಾಳೆ. ಅಲ್ಲಿ ಹೋಗಿ ಶೋಭನನ್ನು ಭೇಟಿಯಾಗಿ ಅವನಿಗಿದ್ದ ಸಮಸ್ಯೆಗಳನ್ನೆಲ್ಲ ತಿಳ್ಕೊಂಡ್ಮೇಲೆ ಚಂದ್ರಭಾಗ ಭಗವಂತನ ಹತ್ರ ಬೇಡಿಕೊಂಡು ತಾನು ಸಂಪಾದನೆ ಮಾಡಿರುವಂತಹ ಪುಣ್ಯ ಫಲಗಳನ್ನ ತನ್ನ ಗಂಡನಿಗೆ ಧಾರೆನ ಎರಿತಾಳೆ. ಮುಂದೆ ಅವರು ತಮ್ಮ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಾ ತುಂಬ ಸುಖವಾಗಿರ್ತಾರೆ. ಈ ರಮಾ ಏಕಾದಶಿ ಆಚರಣೆಯ ಪುಣ್ಯಫಲ ಎಷ್ಟಿತ್ತಂದರೆ ಚಂದ್ರಭಾಗ ಮತ್ತು ಶೋಭಾನ ದೂರ ದೂರ ಇದ್ದರೂ ಕೂಡ ಈ ಒಂದು ಏಕಾದಶಿ ಆಚರಣೆ ಪುಣ್ಯಫಲದಿಂದ ಅವರಿಬ್ಬರು ಒಂದು ಕಡೆ ಸೇರೋ ಹಾಗೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಚಂದ್ರಭಾಗನ್ನ ನೋಡಬೇಕು ಅಂತ ಹೇಳಿ ಏನಾದರೂ ಶೋಭಾನ ಎಲ್ಲ ನೆನಪಾದ್ಮೇಲೆ ತನ್ನ ಹೆಂಡತಿ ರಾಜ್ಯಕ್ಕೆ ವಾಪಸ್ ಆಗಿದ್ರೆ ತನ್ನಲ್ಲಿದ್ದಂತಹ ಸಿರಿ ಸಂಪತ್ತನ್ನ ಕಳ್ಕೋಬೇಕಾಗಿರುತ್ತೆ. ಆದರೆ ಈ ಚಂದ್ರಭಾಗ ಮಾಡಿರುವಂತಹ ವ್ರತಾಚರಣೆಗಳ ಪುಣ್ಯಫಲ ಅವನು ಸಿರಿ ಸಂಪತ್ತನ್ನ ಕಳ್ಕೊಳ್ದೆ ತನ್ನ ರಾಜ್ಯದಲ್ಲೇ ಇದ್ಕೊಂಡು ರಾಜ್ಯಭಾರನ ಮಾಡೋ ಹಾಗೆ ಮಾಡುತ್ತೆ. ಬರೀ ಇದೊಂದೇ ಏಕಾದಶಿ ಅಂತ ಅಲ್ಲ, ಪ್ರತಿಯೊಂದು ಏಕಾದಶಿಗಳಿಗೂ ಅದರದೇ ಆದ ಮಹತ್ವ ಮತ್ತು ವಿಶೇಷತೆ ಇದೆ. ಯಾರೆಲ್ಲ ಈ ಏಕಾದಶಿ ಆಚರಣೆಗಳನ್ನ ಮಾಡ್ತಾರೋ ಶ್ರದ್ಧಾ, ಭಕ್ತಿ, ನಿಷ್ಠೆಯಿಂದ ಅಂಥವರು ತಾವು ಮಾಡಿರುವಂತಹ ಪಾಪಕರ್ಮಗಳನ್ನ ಕಳ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಮಟ್ಟಕ್ಕಾದರೂ ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡ್ಬೋದು. ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡೋದಕ್ಕೆ ಬರೀ ದಾನ ಧರ್ಮನೇ ಮಾಡಬೇಕು ಅಂತ ಅಲ್ಲ, ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರ ಮೂಲಕ ಕೂಡ ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡ್ಬೋದು ಮತ್ತು ರಾಯರ ಅನುಗ್ರಹ ಕೂಡ ಪಡ್ಕೋಬೋದು. ಹಾಗೆ ಭಗವಂತನ ವಿಶೇಷವಾದ ಅನುಗ್ರಹಕ್ಕೂ ಕೂಡ ನಾವು ಪಾತ್ರರಾಗ್ತೀವಿ. ಯಾರಿಗೆಲ್ಲ ಸಾಧ್ಯ ಇದೆ ಹಸುವಿನಿಂದ ಇದ್ದು ಏಕಾದಶಿ ಆಚರಣೆ ಮಾಡೋದಕ್ಕೆ ಅಂಥವರು ಮಾಡಿ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ನಮಗೆ ಹಸಿವು ತಡ್ಕೊಳಕ್ಕಾಗೋದಿಲ್ಲ, ಈ ಏಕಾದಶಿಗಳು ಬರುತ್ತೆ, ಎಲ್ಲರೂ ಹೇಳ್ತಾರೆ ನಮಗೂ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ನಮಗೆ ಹಸಿವು ತಡೆಯೋಕ್ಕಾಗಲ್ಲ ಅಂತ ಅನ್ನೋರು ಹಣ್ಣು, ಹಾಲು, ಎಳ್ನೀರು, ಸಿಹಿ ಅವಲಕ್ಕಿ, ಉಪ್ಪಿಟ್ಟು, ಖಾರ ಅವಲಕ್ಕಿ ಈ ರೀತಿ ತಿನ್ನೋದ್ರ ಮೂಲಕ ಕೂಡ ನೀವು ಏಕಾದಶಿ ವ್ರತಾಚರಣೆನ ಮಾಡ್ಬೋದು. ಅದರಿಂದ ಕೂಡ ನೀವು ಪುಣ್ಯ ಫಲನ ಸಂಪಾದನೆ ಮಾಡ್ಬೋದು. ಏಕಾದಶಿ ಆಚರಣೆ ಮಾಡುವಾಗ ಯಾವುದೇ ಸುಳ್ಳುಗಳನ್ನ ನುಡಿಬಾರ್ದು, ವಿನಾಕಾರಣ ಬೇರೆಯವ್ರ ಮೇಲೆ ಕೋಪಗಳನ್ನ ಮಾಡ್ಕೋಬಾರ್ದು ಮತ್ತು ಆದಷ್ಟು ರಾಯರ ನಾಮಸ್ಮರಣೆ ಮತ್ತು ಭಗವಂತನ ಧ್ಯಾನನ ಮಾಡಬೇಕು.
ಹಾಗೆ ನಿಮ್ಮ ಮನಸ್ಸಿಂದ ಬರಬೇಕು ಈ ಏಕಾದಶಿ ಆಚರಣೆನ ಮಾಡಬೇಕು ಅನ್ನೋದು. ಇಲ್ಲಿ ಇವ್ರು ತಿಳಿಸ್ಕೊಡ್ತಿದ್ದಾರೆ ನಾವು ಮಾಡಬೇಕು ಅಂತ ಮಾಡಬಾರ್ದು. ಭಗವಂತನ ಮೇಲಿನ ಭಕ್ತಿ ಪ್ರೀತಿಯಿಂದ ಏನೇ ಸೇವೆ ಮಾಡಿದ್ರೂ ವ್ಯರ್ಥ ಆಗಲ್ಲ, ಅದಕ್ಕೆ ಅದರದೇ ಆದ ಫಲಗಳು ಸಿಗುತ್ತೆ. ಬಟ್ ನಾವು ಮಾಡುವಂತಹ ವ್ರತಾಚರಣೆಗಳು ಭಗವಂತನ ಮೇಲಿನ ಭಕ್ತಿ ಮತ್ತು ಪ್ರೀತಿಯಿಂದ ಇರಬೇಕು. ಭಕ್ತಿ ಮತ್ತು ಪ್ರೀತಿಯಿಂದ ವ್ರತಾಚರಣೆಗಳನ್ನ ಮಾಡಿದ್ರೆ ಈ ಕಥೆಲೆ ನೀವು ಅರ್ಥ ಮಾಡ್ಕೋಬೋದು ಏನೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಅಂತ. ನೋಡಿ, ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ, ಏಕಾದಶಿ ಆಚರಣೆನ ಮಾಡ್ತೀವಿ ಅನ್ನೋರು ಉಪವಾಸದಲ್ಲಿದ್ದು ಆಚರಣೆನ ಮಾಡಿ. ಅಕಸ್ಮಾತ್ ನಮಗೆ ಆರೋಗ್ಯ ಸಮಸ್ಯೆ ಇದೆ ಆಗಲ್ಲ ಅನ್ನೋರು ಹಣ್ಣು ಹಾಲು ನೀರು ಎಳ್ನೀರು ಈ ರೀತಿ ಎಲ್ಲ ಸೇವನೆಯನ್ನು ಮಾಡಿ ಕೂಡ ನೀವು ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.